ಮತ್ತೆ ಕೈಕೊಟ್ಟಿದೆ ರಾಜ್ಯದ ಮುದ್ರಾಂಕ ಇಲಾಖೆಯ ಸಾಫ್ಟ್ವೇರ್. ಕಾವೇರಿ ತಂತ್ರಾಂಶ ಸರ್ವರ್ ಡೌನ್ನಿಂದ ಈಗ ಮತ್ತೆ ಸಂಕಷ್ಟ ಎದುರಾಗಿದೆ. ಸರ್ವರ್ ಡೌನ್ನಿಂದ ಜನರು ಅಧಿಕಾರಿಗಳು ಸದ್ಯಕ್ಕೆ ಕಂಗಾಲಾಗಿದ್ದಾರೆ. ಕಳೆದ 1 ತಿಂಗಳಿನಲ್ಲಿ ಈ ಖಾತಾಗಾಗಿ ಸಾಕಷ್ಟು ಪರದಾಡ್ತಾ ಇದ್ದಾರೆ ಜನ. 1 ತಿಂಗಳಿನಿಂದ ತಪ್ಪದ ಸರ್ವರ್ ಡೌನ್ ಕಾಟ. ಈ ಬಗ್ಗೆ ಎಕ್ಸ್ ಮೂಲಕ ಸಚಿವ ಕೃಷ್ಣ ಬೈರೇಗೌಡ ಮಾಹಿತಿಯನ್ನ ನೀಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾರೆ. ಸತ್ತಾರ್, ಮುದ್ರಾಂಕ ಇಲಾಖೆಯ ಸರ್ವರ್ ಪದೇ ಪದೇ ಡೌನ್ ಆಗ್ತಾ ಇರೋದಕ್ಕೆ ಏನ್ ಕಾರಣ? ಇದಕ್ಕೊಂದು ಶಾಶ್ವತ ಪರಿಹಾರ ಇಲ್ವಾ? ಸಭಾ ನೋಂದಣಿ ಸಮಸ್ಯೆಯನ್ನು ಬಗೆಹರಿಸುವ ಉದ್ದೇಶದಿಂದಲೇ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಈ ಹಿಂದೆ ಕಾವೇರಿ 2.0 ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿ ಮಾಡಿತ್ತು. ಇದೀಗ ಅದೇ ಸಾಫ್ಟ್ವೇರ್ ನಲ್ಲಿ ಸಮಸ್ಯೆ ಕಾಣಿಸಿಕೊಂಡಿರುವಂತದ್ದು. ಇದರಿಂದ ಇದೀಗ ಜನರು ಮಾತ್ರ ಅಲ್ಲದೆ ಜನರ ಜೊತೆಗೆ ಅಧಿಕಾರಿಗಳು ಕೂಡ ಪರದಾಡಬೇಕಾದಂತಹ ಸನ್ನಿವೇಶ ಇದೆ. ಯಾಕಂದ್ರೆ ಯಾವುದೋ ಒಂದು ವ್ಯಕ್ತಿ ಜಾಗದ ನೋಂದಣಿ ಅಥವಾ ನಾಗರಿಕರು ಏನು ಸ್ಕ್ಯಾನ್ ಮಾಡಿ ನಂತರ ಸಿಟಿಸನ್ ಲಾಗಿನ್ ಮೂಲಕ ಅಪ್ಲೋಡ್ ಮಾಡಬೇಕಾಗುತ್ತೆ. ತದನಂತರದಲ್ಲಿ ನೆಫ್ಟ್ ಮೂಲಕ ಹಣ ಬ್ಯಾಂಕಿಂಗ್ ಮಾಡಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅದು ಕಾವೇರಿ 2.0 ಏನು ತಂತ್ರಾಂಶ ಏನಿದೆ ಅದು ಕೈ ಕೊಡ್ತಾ ಇರೋದ್ರಿಂದ ಮತ್ತೆ ಪ್ರಕ್ರಿಯೆ ಆರಂಭದಿಂದಲೇ ಶುರು ಮಾಡಬೇಕಾಗುತ್ತೆ. ಇದರಿಂದ ಮತ್ತೆ ಸಮಸ್ಯೆ ಆಗ್ತಾ ಇರುವಂತದ್ದು. ಇಲ್ಲಿ ಇಲಾಖೆ ಅಭಿವೃದ್ಧಿ ಪಡಿಸಿರುವಂತಹ ಕಾವೇರಿ ತಂತ್ರಾಂಶದಲ್ಲೇ ಸಮಸ್ಯೆ ಕಾಣಿಸ್ಕೊಂಡಿರುವಂತದ್ದು. ಇದಕ್ಕೆ ಇಲಾಖೆನೇ ಒಂದು ಪರಿಹಾರ ಕಂಡುಕೋಬೇಕಾಗುತ್ತೆ. ಬಟ್ ಇಲಾಖೆಯ ಅಧಿಕಾರಿಗಳು ಒಂದು ಕಡೆ ಈ ರೀತಿಯ ಏನು ಪದೇ ಕೈ ಕೊಡ್ತಾ ಇದ್ರು ಕೂಡ ಅದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವಿಫಲರಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಒಂದಿಷ್ಟು ಅಧಿಕಾರಿಗಳು ಕೂಡ ಬೇರೆ ಕಡೆ ವರ್ಗಾವಣೆ ಆಗಿರುವುದರಿಂದ ಆ ವಿಚಾರ ಇನ್ನೂ ಕೋರ್ಟ್ ಹಂತದಲ್ಲಿ ಇರುವುದರಿಂದ ಅವ್ರ ಲಾಗಿನ್ ಐಡಿ ಕೂಡ ಸಮಸ್ಯೆ ಆಗ್ತಾ ಇರುವಂತದ್ದು. ಈಗ ಪ್ರಮುಖ ಸಮಸ್ಯೆ ಒಂದು ಕಡೆ ಈ ಕಾವೇರಿ 2.0 ತಂತ್ರಾಂಶ ಏನಿದೆ ಅದು ಅಭಿವೃದ್ಧಿ ಆಗಿಲ್ಲ, ಅದ್ರ ಜೊತೆಗೆ ಲಾಗಿನ್ ಐಡಿ ಕೂಡ ಒಂದಿಷ್ಟು ಅಧಿಕಾರಿಗಳ ಬಳಿ ಇಲ್ಲ. ಈ 2 ಸಮಸ್ಯೆಯಿಂದ ಇವತ್ತು ಜನಸಾಮಾನ್ಯರು ಪರದಾಡಬೇಕಂತ ಸನ್ನಿವೇಶ ಸೃಷ್ಟಿಯಾಗಿರುವಂತದ್ದು. ಸಭಾ ಥ್ಯಾಂಕ್ ಯು ಸತ್ತಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.